ಎಲ್ರಿಗೂ ಹಾಯ್. ನೀವೀಗ ನೋಡ್ತಾ ಇರೋದು ದ ನೇಕೆಡ್ ಟ್ರೂತ್. ಇಲ್ಲಿ ನಿಮ್ಮ ಒಂದು ಪ್ರಶ್ನೆ ತಗೋತೀವಿ, ದೇಹ ಮತ್ತು ಸೆಕ್ಸ್ಗೆ ಸಂಬಂಧಪಟ್ಟದ್ದು. ಅದಕ್ಕೆ ನೇರ ಉತ್ತರ ಕೊಡ್ತೀವಿ. ನಾನ್ ಶಿಲ್ಪ, ಬನ್ನಿ ಶುರು ಮಾಡೋಣ. ಇವತ್ತಿನ ಪ್ರಶ್ನೆ ಜೈಪುರಿಂದ 25 ವರ್ಷದ ಹುಡುಗಿ ಬರೀತಾರೆ. ನಾನು IUD ಮಾಡಿಸ್ಕೋಬೇಕು ಅಂತಿದ್ದೀನಿ, ಆದ್ರೆ ನಂಗೆ ಭಯ ಆಗ್ತಾ ಇದೆ. IUD ಹೇಗ್ ಕೆಲಸ ಮಾಡತ್ತೆ? ಓಕೆ, IUD ಅಂದ್ರೆ ಇಂಟ್ರಾ ಯೂಟರಿನ್ ಡಿವೈಸ್. ಅದು ಒಂದು ಸಣ್ಣ ಪ್ಲಾಸ್ಟಿಕ್ ಟಿ ಶೇಪಿನ ಸಾಧನ. ಟೆಂಪ್ರರಿ ಗರ್ಭ ನಿಯಂತ್ರಣಕ್ಕೋಸ್ಕರ ಗರ್ಭಾಶಯದೊಳಗೆ ಅದನ್ನ ಸೇರಿಸಿ ಬಿಡ್ತಾರೆ. ಇದರ ಎಡ್ಜಸ್ ನಲ್ಲಿ ಸಣ್ಣ ಪ್ಲಾಸ್ಟಿಕ್ ದಾರ ಇರುತ್ತೆ. ಸ್ಥಾನ ಬದಲಾವಣೆಗೆ ಅಥವಾ ಅದನ್ನ ಹೊರ ತೆಗಿಲಿಕ್ಕೆ ಈ ದಾರ ಸಹಾಯ ಮಾಡುತ್ತೆ. ಆದ್ರೆ ಡಾಕ್ಟರ್ ಮಾತ್ರ ಇದನ್ನ ಮಾಡಬೇಕು. ಕೆಲವು ಹೆಂಗಸರು IUD ನ ಪ್ರಿಫರ್ ಮಾಡ್ತಾರೆ, ಯಾಕಂದ್ರೆ ಮಾತ್ರೆ ಆದ್ರೆ ಅದನ್ನ ದಿನ ತಗೊಳ್ಳುವರಿ ಇರುತ್ತೆ. ಈ IUD 98ರಿಂದ 99% ಎಫೆಕ್ಟಿವ್. ಗರ್ಭಾಶಯದಲ್ಲಿ ಅದನ್ನ ಇನ್ಸರ್ಟ್ ಮಾಡಿದ ತಕ್ಷಣದಿಂದ 5ರಿಂದ 10 ವರ್ಷ ಅದು ಕೆಲಸ ಮಾಡುತ್ತೆ. ಹೊರ ತೆಗೆದ ತಕ್ಷಣದಿಂದ ಫರ್ಟಿಲಿಟಿ ಶುರು ಆಗತ್ತೆ. 2 ಥರದ IUDಗಳಿದೆ. ಒಂದು ತಾಮ್ರದ IUD, ಇನ್ನೊಂದು ಹಾರ್ಮೋನಿನ IUD. ತಾಮ್ರದ IUD ವೀರ್ಯ ಎಗ್ನ ತಲುಪದೇ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಇದರ ಸೈಡ್ ಎಫೆಕ್ಟ್ಸ್ ಬೆನ್ನೋವು, ತಲೆನೋವು ಮತ್ತೆ ಹೆಚ್ಚು ನೋವಿನ ಪೀರಿಯಡ್ಸ್. ಹಾರ್ಮೋನಿನ IUD ಪ್ರೊಜೆಸ್ಟಿನ್ ಅನ್ನೋ ಹಾರ್ಮೋನ್ ನ ಬಿಡುಗಡೆ ಮಾಡುತ್ತೆ. ಈ ಹಾರ್ಮೋನ್ ಸರ್ವಿಕ್ಸ್ ನ ಒಳಗಿನ ದ್ರವನ ದಪ್ಪ ಮಾಡುತ್ತೆ. ಅದರಿಂದ ವೀರ್ಯ ಒಳನುಗ್ಗಕ್ಕಾಗಲ್ಲ. ಆದ್ರೂನು ನಿಮ್ಮ ಡಾಕ್ಟರ್ ಹತ್ರ ಈ ಎರಡರಲ್ಲಿ ಯಾವ IUD ನಿಮ್ಗೆ ಒಳ್ಳೇದು, IUDನೇ ಬೇಕಾ ಅನ್ನೋದ್ರ ಬಗ್ಗೆ ಮಾತಾಡೋದು ಒಳ್ಳೇದು. ಸೊ ನೆನ್ಪಿಟ್ಕೊಳ್ಳಿ, IUD ಪ್ರೆಗ್ನೆನ್ಸಿಯ ರಿಸ್ಕ್ ನ ತಡೆಯುತ್ತೆ, ಆದ್ರೆ STI ರಿಸ್ಕ್ ನ ತಡೆಯಲ್ಲ. ಸೊ ಕಾಂಡೋಮ್ ಉಪಯೋಗಿಸೋದನ್ನ ಖಂಡಿತ ಮರಿಬೇಡಿ. ಸೊ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗೀತು. ನಿಮ್ಮ ಪ್ರಶ್ನೆಗಳನ್ನ ಕಳಿಸ್ತೀರಿ ಮತ್ತೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ಎಪಿಸೋಡ್ ನಲ್ಲಿ ನಿಮಗೆ ಸಿಗ್ಲಾ?